ನಮ್ಮೂರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್. ಇವತ್ತು ನಮ್ಮ ಜೊತೆ ಒಬ್ಬರು ಸಾಧಕರಿದ್ದಾರೆ. ಅವರ ಹೆಸರು ಗಣಪತಿ ಸುಡಿಗದ್ದೆ ಅಂತ. ಗಣಪತಿ ಸುಡಿಗದ್ದೆ ಅವರ ಸಾಧನೆ ಮತ್ತು ಅವರ ಸಾಧನೆ ಹಿಂದಿರುವಂತಹ ಪರಿಶ್ರಮ ಏನಿದೆ ಅದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತೇವೆ. ಸದ್ಯ ಅವರು ನಮ್ಮ ಜೊತೆಗೂ ಕೂಡ ಇದ್ದಾರೆ. ಅದಕ್ಕಿಂತ ಮೊದಲು ಅವರು ಸಾಧನೆ ಮಾಡಿರುವಂತಹ ಆ ಸಾಧನೆ ಹಿಂದಿರುವಂತಹ ಪರಿಶ್ರಮದ ಮತ್ತು ಅವರ ಜೀವನದ ಪ್ರೊಫೈಲ್ನ ಒಂದು ಚಿಕ್ಕ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ಸತತ ಪ್ರಯತ್ನ, ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ಇದ್ರೆ ಸ್ವಂತ ಉದ್ಯಮ ಆರಂಭಿಸಬಹುದು ಅನ್ನೋದಕ್ಕೆ ಇವರೇ ಸಾಕ್ಷಿ. ಅನುಭವ ಹೊಸ ಜೀವನಕ್ಕೆ ತಳಹದಿಯಾಗುತ್ತೆ ಅನ್ನೋದಕ್ಕೂ ಇವರೇ ಸಾಕ್ಷಿ. ಯುವ ಉದ್ಯಮಿಗಳಿಗೆ ಸ್ಫೂರ್ತಿಯಾಗಿರುವ ಇವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಸೋಡಿಗದ್ದಿಯವರು ಅನ್ನೋದು ಹೆಮ್ಮೆಯ ವಿಚಾರ. ಇವರ ಹೆಸರು ಗಣಪತಿ ಸೋಡಿಗದ್ದೆ. ಎಂಎನ್ಸಿ ಕಂಪನಿಯಲ್ಲಿ ಉನ್ನತ ಹುದ್ದೆ, ಕೈತುಂಬ ಸಂಬಳ ಪಡೆಯುತ್ತಿದ್ದ ಇವರು ಹಾಯಾಗಿ ಜೀವನ ನಡೆಸಬಹುದಿತ್ತು. ಆದರೆ ಸ್ವಂತದ್ದೊಂದು ಉದ್ದಿಮೆ ಆರಂಭಿಸಬೇಕು, ನೂರಾರು ಮಂದಿಗೆ ಉದ್ಯೋಗ ಕೊಡಬೇಕು ಅನ್ನೋ ಕನಸು ಕಂಡಿದ್ದ ಇವರು ಕಡೆಗೂ ತಮ್ಮ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಈಜೋನ್ ಎಲೆಕ್ಟ್ರಿಕಲ್ ವೆಹಿಕಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪಿಸಿ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮೂಲತಃ ಭಟ್ಕಳ ತಾಲೂಕಿನ ಸೋಡಿಗದ್ದಿಯವರಾದ ಗಣಪತಿ 9ನೇ ತರಗತಿಯವರೆಗೆ ಕಲಿತಿದ್ದು ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದಲ್ಲಿ. ಎಸ್ಎಸ್ಎಲ್ಸಿಯನ್ನು ಭಟ್ಕಳದ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದಾರೆ. ಹೊನ್ನಾವರದ ಎಸ್ಡಿಎಂ ಕಾಲೇಜಿನಲ್ಲಿ ಪಿಯುಸಿ ಮುಗಿಸಿದ ಗಣಪತಿ ಭಟ್ಕಳದ ಅಂಜುಮನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಪದವಿ ಪಡೆದ ಗಣಪತಿಯವರು ದೇಶದ ಮೊದಲ ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿ ರೇವಾ, ಓಲಾ, ಮಹೀಂದ್ರ ಹೀಗೆ ದೇಶದ ಪ್ರತಿಷ್ಠಿತ ಎಲೆಕ್ಟ್ರಿಕಲ್ ವೆಹಿಕಲ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಮುಂಬೈನ ರೇವಾ ಕಂಪನಿಯಲ್ಲಿ ಸುದೀರ್ಘ 16 ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಈ ಅನುಭವವೇ ಗಣಪತಿಯವರಿಗೆ ಈಜೋನ್ ಎಲೆಕ್ಟ್ರಿಕಲ್ ವೆಹಿಕಲ್ ಸ್ಥಾಪನೆಗೆ ನೆರವಿಗೆ ಬಂದಿತು. ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ಯೋಜನೆಯಿಂದ ಪ್ರೇರಣೆ ಪಡೆದ ಗಣಪತಿಯವರ ಪರಿಶ್ರಮದ ಜರ್ನಿ ಇವತ್ತು ಲಕ್ಷದ್ವೀಪದಲ್ಲೂ ಈಜೋನ್ ಎಲೆಕ್ಟ್ರಿಕಲ್ ಬೈಕ್ಗಳ ಓಡಾಟಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ತಿಂಗಳಿಗೆ 5,000 ವಾಹನಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನ ಹೊಂದಿರುವ ಉತ್ಪಾದನಾ ಘಟಕದೊಂದಿಗೆ ಈಜೋನ್ ಎಲೆಕ್ಟ್ರಿಕಲ್ ವಾಹನ ಮಾರುಕಟ್ಟೆಯಲ್ಲಿ ಗಮನಾರ್ಹ ಪರಿಣಾಮ ಬೀರುತ್ತಿದೆ. ಹೀಗೆ ಎಲೆಕ್ಟ್ರಿಕಲ್ ವೆಹಿಕಲ್ ಉದ್ದಿಮೆ ಕಟ್ಟುವಲ್ಲಿ ಯಶಸ್ವಿಯಾಗಿರುವ ಗಣಪತಿ ಸೋಡಿಗದ್ದೆ ಇವತ್ತಿನ ನಮ್ಮೂರ ಸಾಧಕರು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀವೇ ತಯಾರಿಸಿದಂಥ ಈಜೋನ್ ಎಲೆಕ್ಟ್ರಿಕಲ್ ವೆಹಿಕಲು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೆಮ್ಮೆ, ನಮ್ಮ ಭಟ್ಕಳದವರು ಸುಡಿಗದ್ದೆಯವರು. ಸೊ ಈ ಈಜೋನ್ ಎಲೆಕ್ಟ್ರಿಕಲ್ ವೆಹಿಕಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ಸರ್, ಇದ್ರ ವಿಶೇಷತೆಗಳೇನು, ಅದ್ರ ಬಗ್ಗೆ ಹೇಳ್ಕೊಡೋದಾದ್ರೆ. ಈಜೋನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಕ್ಚುಲಿ ನನ್ನ ಸೆಕೆಂಡ್ ಕಂಪನಿ ಇದು. 2022 ಸ್ಟಾರ್ಟ್ ಮಾಡಿದ್ದು. ಇದ್ರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾವೇ ಅಂದರೆ ಮ್ಯಾನುಫ್ಯಾಕ್ಚರರ್, ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗು. ಮತ್ತು ನಮ್ಮದು ಮೇಯ್ನ್ ಬಂದು ನಂದು ಮತ್ತು ನನ್ನ ಟೀಮಿಂದ ಎಕ್ಸ್ಪೀರಿಯನ್ಸ್, ಇ ವಿ ಎಕ್ಸ್ಪೀರಿಯನ್ಸ್. ನಂದು ಇ ವಿ ಎಕ್ಸ್ಪೀರಿಯನ್ಸ್ ಬಂದು ಸ್ಟಾರ್ಟ್ ಆಗಿದ್ದು 2007. 2007ಇಂದ ನಾವು ಇ ವಿ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಅಂದರೆ ಇಂಡಿಯಾದಲ್ಲಿ ನೀವೆಲ್ಲ ಹುಡುಕಿದ್ರೆ ನಾವೇ ಮೇಯ್ನ್ ಇ ವಿ ಇಂಜಿನಿಯರ್ಸ್ ಅಂದರೆ ಒಂದು ಸ್ವಲ್ಪ ಜನ ಇದರಲ್ಲಿ ನಾನು ಒಬ್ಬ ಅದರಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ಟೋಟಲ್ 16 ವರ್ಷ ಇ ವಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಫೈನಲ್ ಆಗಿ ನನ್ನದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಬೇಕಂತ ಒಂದು ಇದಾಯ್ತು. ಯಾಕಂತ ಹೇಳಿದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದಿದ್ದ ಪ್ರಕಾರ ತುಂಬ ಇ ವಿ ಇಂಡಸ್ಟ್ರಿ ಬಂದು ಫೌಂಡರ್ಸ್ ಬಂದು ಅಬ್ಸರ್ವ್ ಮಾಡ್ತಾಯಿದ್ದೆ, ಅವ್ರು ಜಾಸ್ತಿ ಇ ವಿ ಎಕ್ಸ್ಪೀರಿಯನ್ಸ್ ಅಲ್ಲ. ನಮ್ಮಂಥವ್ರನ್ನ ವರ್ಕಿಗೆ ಇಟ್ಕೊಂಡು ಅವ್ರವ್ರ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ರು. ಆಮೇಲೆ ಎಲ್ಲೇ ಹೋದರೂ ಡೀಲರ್ಸ್ ಹತ್ರ ಹೋದರೆ ಅವ್ರದ್ದು ಮೇಯ್ನ್ ಪ್ರಾಬ್ಲಮ್ ಬಂದು ಸರ್ವಿಸ್ ಇರಲ್ಲ. ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕೊಟ್ಟು ಬಿಡ್ತಾರೆ.
ತೊಗೊಂಡಾದ್ಮೇಲೆ ಸರ್ವಿಸ್ ಇರಲ್ಲ, ಆಮೇಲೆ ಒಂದು 2 ವರ್ಷ ಆದಮೇಲೆ ಆ ಕಂಪ್ನಿಗಳು ಇದೇ ಹೇಳಿ ಹೆಸರು ಇಲ್ದಂಗೆ ಹೋಗ್ತದೆ. ಸೊ ಇದೆಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಬೇಕಂತ ನಮ್ಮ ಓವರಾಲ್ 16 ವರ್ಷದ ಎಕ್ಸ್ಪೀರಿಯನ್ಸ್ ಅಂತ ತೊಗೊಂಡು, ನನ್ನ ಫ್ರೆಂಡ್ಸ್ ಇದ್ದಾರೆ, ಇದ್ರ ಹಿಂದ್ಗಡೆ ನನ್ನ ಫ್ರೆಂಡ್ಸು ಇದ್ದಾರೆ, ಎಲ್ಲ EV ಎಕ್ಸ್ಪೀರಿಯನ್ಸ್ ಇರೋರು, ಅವರನ್ನು ತೊಗೊಂಡು ನಾನು ಇದೊಂದು ಈಝಾನ್ ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಿದೆ. ಈಝಾನ್ ಹೆಸರು ಏನಂತ ಹೇಳಿದ್ರೆ, ಬಂದು ಎಲೆಕ್ಟ್ರಿಕ್ ವೆಹಿಕಲ್ ಅಂತ, ಸ್ಟ್ಯಾಂಡ್ಸ್ ಫಾರ್ ZON. ಝೆಡ್ ಅಂದರೆ ನಾವು ಇಂಡಿಯಾದಲ್ಲಿ ಝೆಡ್ ಅಂತ ಹೇಳ್ತೀವಿ, ಅದೇ US UK ಆಕ್ಸೆಂಟ್ ಹೇಳಬೇಕಾದ್ರೆ Z ಅಂತ ಹೇಳ್ತಾರೆ. ಸೊ ಅದು ಓದಬೇಕಾದ್ರೆ ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಿಕ್, Z ಅಂದರೆ Z, ON ಅಂದರೆ ಆನ್, ಈಸಿ ಆನ್, ಆ ಕಾನ್ಸೆಪ್ಟಲ್ಲಿ ಅದು ಹೆಸರು ಇದು ಮಾಡಿದ್ದು. ಇದರಿಂದ ಸ್ಟಾರ್ಟ್ ಆಗಿ ನಾನು ಪ್ರತಿಯೊಬ್ಬರಿಗೂ ಅಶ್ಯೂರ್ ಮಾಡೋದು ಒಂದೇ, ನಾವು ಬರೀ ಗಾಡಿ ಮಾಡಿಕೊಡಲ್ಲ, ಒಳ್ಳೆ ಗಾಡಿ ಮಾಡಿಕೊಡಲ್ಲ, ಅದನ್ನು ಸರ್ವಿಸ್ ತನಕ ಇದು ಮಾಡ್ತೀವಿ. ಮೇಯ್ನ್ ಅಂದರೆ ನಮ್ದು ಆಫ್ಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ನಮ್ಮ ಟಾರ್ಗೆಟ್. ಜನರಿಗೆ ಫೈನಲಿ ಕಸ್ಟಮರ್ ಸ್ಯಾಟಿಸ್ಫೈ ಆಗಬೇಕು, ಅದೇ ನಮ್ಮ ಮೇಯ್ನ್ ಟಾರ್ಗೆಟ್. ಈ ಕಾನ್ಸೆಪ್ಟಿಂದ ಸ್ಟಾರ್ಟ್ ಮಾಡಿದ್ದು 2022 ಸ್ಟಾರ್ಟ್ ಮಾಡಿದ್ವಿ. ಈಗ 2 ವರ್ಷ R&D ಮಾಡಿ ಈಗ ಮೊನ್ನೆ 2 ವೆಹಿಕಲ್ ಲಾಂಚ್ ಮಾಡಿದ್ವಿ. ಈಗ ಸೇಲ್ಸ್ ಸ್ಟಾರ್ಟ್ ಆಗಿದೆ. ಓಕೆ, ಇದಕ್ಕಿಂತ ಮೊದಲು ಯಾವುದು ಬಿಸ್ನೆಸ್ ಮಾಡ್ತಿದ್ದೆ ಸದ್ಯಕ್ಕೆ? ಓಕೆ, ನಂದು ಈಗ ಬ್ಯಾಕ್ಗ್ರೌಂಡ್ ಬಂದು ಮೆಕ್ಯಾನಿಕಲ್ ಇಂಜಿನಿಯರ್. 2000 ನಂದು ಭಟ್ಕಳದಲ್ಲಿ ಅಂಜುಮನ್ ಇಂಜಿನಿಯರಿಂಗ್ ಕಾಲೇಜಿಂದ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿ, ಅದಾದಮೇಲೆ ನಾನು ಮುಂಬೈಗೆ ಹೋದೆ. ಅಲ್ಲಿ 6 ಇಯರ್ಸು ಆಟೋಮೋಟಿವ್ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡಿ, ಅದಾದಮೇಲೆ ನನ್ನ ಪರ್ಸ್ನಲ್ ಕಾರಣಗಳಿಂದ ಅಲ್ಲಿ 2007 ಬ್ಯಾಂಗ್ಳೂರಿಗೆ ಬರಬೇಕಾಯ್ತು. ಬ್ಯಾಂಗ್ಳೂರಿಗೆ ಬಂದು ನಾನು ಫಸ್ಟ್ ಕಂಪ್ನಿ EV ಜಾಯಿನ್ ಆಗಿದ್ದು ರೇವಾ ಎಲೆಕ್ಟ್ರಿಕ್ ಕಾರ್ ಕಂಪ್ನಿ ಅಂತ, ಇಂಡಿಯಾದ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಅಲ್ಲಿ ನನ್ನ ಜರ್ನಿ EV ಜರ್ನಿ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ 6 ವರ್ಷ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿದ್ದೆ. ಅದಾದಮೇಲೆ 2007 EV ಜರ್ನಿ ಶುರುವಾಯಿತು. ಅಲ್ಲಿಂದ ನಾವು ಇಂಡಿಯಾದ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಲಾಂಚ್ ಮಾಡಿದ್ವಿ, ಅಲ್ಲಿ ನಾನು ಒಬ್ಬ ಪಾರ್ಟ್. ಇದು E2 ಅಂತ, ಆಮೇಲೆ ಮಹೇಂದ್ರ ಆಯಿತು, ಮಹೇಂದ್ರ ಎಲೆಕ್ಟ್ರಿಕ್ ಆಯಿತು, ಇವತ್ತದು ಮಹೇಂದ್ರ ಕಂಪ್ನಿ. ಸೊ 2016 ತನಕ ಅಲ್ಲಿ ವರ್ಕ್ ಮಾಡಿ 2016 ನಾನು ಫೈನಲಿ ಅನಿಸ್ತು, ಇಲ್ಲ ನಾನೇನಾದರೂ, ನನಗೆ ಮುಂಚಿಂದ ಒಂದು ಇಂಡಸ್ಟ್ರಿಯಲಿಸ್ಟ್ ಆಗಬೇಕಂತ ಆಸೆ, ಆಂಟ್ರಪ್ರಿನರ್ ಆಗಬೇಕಂತ ಆಸೆ ಇತ್ತು. 2016 ಮಹೇಂದ್ರ ಕ್ವಿಟ್ ಮಾಡಿ ಎಲೈಟ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದು, ಚಿಕ್ಕ ಕಂಪ್ನಿ. ಅಲ್ಲಿ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈಗೇನು ಈಝಾನ್ ಎಲೆಕ್ಟ್ರಿಕ್ ವೆಹಿಕಲ್ ಮಾಡ್ತೀವಿ, ಅಲ್ಲಿ ಕಂಪೋನೆಂಟ್ಸ್, ಎಲೆಕ್ಟ್ರಿಕ್ ವೆಹಿಕಲ್ ಕಂಪೋನೆಂಟ್ಸು, ನಾರ್ಮಲ್ ವೆಹಿಕಲ್ ಕಂಪೋನೆಂಟ್ಸು ಮಾಡೋ ಕಂಪ್ನಿ. ಅದೊಂದು 2 ವರ್ಷ ನಡೆಸ್ತಾ ಕೋವಿಡ್ ಬಂತು. 2017 ಸ್ಟಾರ್ಟ್ ಆಯ್ತದು. ಅದಾದಮೇಲೆ ಕೋವಿಡ್ ಬಂತು, ಸ್ವಲ್ಪ ಕಂಪ್ನಿ ಎಲ್ಲ ಲಾಸ್ ಆಯ್ತದು. ಆ ಕಂಪ್ನಿ ಆಲ್ಮೋಸ್ಟ್ ಕ್ಲೋಸ್ ಆಗೋ ಸ್ಟೇಜಲ್ಲಿ ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಅದನ್ನು ಪಾರ್ಕ್ ಮಾಡಿ ಮತ್ತೆ ಕಂಪ್ನಿ ಜಾಬ್ ಜಾಯ್ನ್ ಆದೆ. ಯಾವುದು ಆಂಪಿಯರ್ ಎಲೆಕ್ಟ್ರಿಕ್ ವೆಹಿಕಲ್ಸ್, ಓಲಾ, ಮತ್ತು ಸ್ವಲ್ಪ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾರ್ಟಪ್ಸಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೆ ಆ್ಯಸ್ ಎ ಕನ್ಸಲ್ಟೆಂಟ್. ಸೊ ಅಲ್ಲಿ ಮಾಡ್ತಾ 1.5 ವರ್ಷ 2 ವರ್ಷ ಅಲ್ಲೆಲ್ಲ ವರ್ಕ್ ಮಾಡಿ ಫೈನಲ್ ಆಗಿ ಸ್ವಲ್ಪ ನಂದು ಇನ್ನೊಂದು ಕಂಪ್ನಿ, ಫಸ್ಟ್ ಕಂಪ್ನಿ ಎಲೈಟ್ ಇಂಜಿನಿಯರಿಂಗ್ ಸೊಲ್ಯೂಷನ್ ಸ್ಟೇಬಲ್ ಆದಮೇಲೆ ಒಂದು ಡಿಸೈಡ್ ಮಾಡಿದ್ದಿಲ್ಲ ನಮ್ಮದು EV ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಎಕ್ಸ್ಪೀರಿಯನ್ಸ್ ತುಂಬ ಆಗಿತ್ತು EV. ಫೈನಲಿ 2022 ಎಲ್ಲ ಬಂದ್ ಮಾಡಿ ನೆಕ್ಸ್ಟು ಈಝಾನ್ ಸ್ಟಾರ್ಟ್ ಮಾಡಿದೆ. ಸೊ ಎಲೈಟ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಅದು ನನ್ನ ಫಸ್ಟ್ ಕಂಪ್ನಿ, ಸೆಕೆಂಡ್ ಕಂಪ್ನಿ ಇದು. ಈಗ ಸಾಕಷ್ಟು ಮಾರ್ಕೆಟ್ಗಳಿಗೆಲ್ಲ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಎಲ್ಲ ಬಂದಿದೆ. ಸೊ ಕೆಲವೊಂದಿಷ್ಟು ಕಡೆ ನೋಡ್ತೀವಿ ನಾವು, ಈಗ ಎಲೆಕ್ಟ್ರಿಕಲ್ ಕೆಲವೊಂದಿಷ್ಟು ಬೆಂಕಿಗೆಲ್ಲ ಆಹುತಿ ಆಗ್ತಾ ಉಂಟು. ಸೊ ಇದಕ್ಕೂ ನಿಮ್ಮ ವೆಹಿಕಲ್ಗೂ ಸೊ ಆ ವೆಹಿಕಲ್ಗೂ ಏನು ಡಿಫ್ರೆನ್ಸು, ಅದ್ರ ಬಗ್ಗೆ ಹೇಳೋದಾಗಲಿ ಸರ್? ಓಕೆ, ಈಗ ಎಲೆಕ್ಟ್ರಿಕ್ ವೆಹಿಕಲ್ ಬೆಂಕಿ ಹತ್ತುತ್ತೆ ಅಂತ ಹೇಳಿದ್ರೆ ನಮಗೆ ಕಾಣೋದು, ಈಗ ರೇಷಿಯೋ ನೋಡ್ಬೇಕು ನಾವು. ಈವನ್ ನಾರ್ಮಲ್ IC ಇಂಜಿನ್ ವೆಹಿಕಲ್ಸು ಬ್ಲಾಸ್ಟ್ ಆಗ್ತವೆ, ಅಲ್ಲೂ ಪೆಟ್ರೋಲ್ ಈಗ ಇಟ್ಟು ಇದಾದರೆ. ಮನೆಯಲ್ಲಿರೋ ಸಿಲಿಂಡರ್ ಯೂಸ್ ಮಾಡ್ತೀವಿ, ಅದು ಬ್ಲಾಸ್ಟ್ ಆಗೋ ಚಾನ್ಸ್ ಇದೆ. ಬಟ್ ಅದ್ರ ಬಗ್ಗೆ ಮಾತಾಡಲ್ಲ ಜನ. EV ಬಗ್ಗೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ, ಇದು ಹೊಸ ಟೆಕ್ನಾಲಜಿ. ಬಟ್ ನಮ್ಮ ಗಾಡಿ ಫೈರ್ ಆಗಲ್ಲ ಅಂದರೆ ಯಾರಾದರೂ ಹೇಳ್ತಾರಲ್ಲ ನಮ್ಮ ಗಾಡಿ ಫೈರ್ ಆಗಲ್ಲ, ಅದೆಲ್ಲ ಸುಳ್ಳು. ಇದರಲ್ಲಿ ಆ್ಯಕ್ಚುಲಿ ಬ್ಯಾಟ್ರಿ ಬಂದು ಅದು ಹೆಜಾರ್ಡಸ್, ಅಂದರೆ ಇನ್ಫ್ಲೇಮೇಬಲ್. ಈ ಗ್ಯಾಸ್ ಹೇಗಿರುತ್ತೆ ಒಳಗಡೆ ಅಲ್ಲೂ ಕೆಮಿಕಲ್ ಇರ್ತವೆ, ಎಲೆಕ್ಟ್ರೋಲೈಟು, ಅದೆಲ್ಲ ಇದು ಆಗೇ ಆಗುತ್ತೆ, ಫೈರ್ ಆಗುತ್ತೆ. ಬಟ್ ಅದರಲ್ಲಿ ಎಷ್ಟು ಪ್ರೊಟೆಕ್ಟ್ ಮಾಡ್ತೀವಿ. ಈಗ ನಾವು ಎಲೆಕ್ಟ್ರಿಸಿಟಿ ಎಲ್ಲ ಇದು ಮಾಡಬೇಕಾದ್ರೆ ಈಗ ಸ್ವಿಚ್ ಬೋರ್ಡ್ ಓಪನ್ ಇಟ್ಟರೆ ಅಲ್ಲಿ ಕೈ ಹಾಕಿದ್ರೆ ಅದು ಇದಾಗುತ್ತೆ. ಈಗ ಆಗಲ್ಲ, ಯಾಕಂದರೆ ಅದಕ್ಕೆ ಮೇಲ್ಗಡೆ ಕವರ್ ಹಾಕಿರ್ತೀವಿ. ಸೊ ಅಂಥ ಪ್ರೊಟೆಕ್ಷನ್ಸ್ ನಾವು ಬ್ಯಾಟ್ರಿಯಲ್ಲಿ ಕೊಡ್ತೀವಿ. ಅದು ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ, ಒಂದು 50% ರೆಡ್ಯೂಸ್ ಮಾಡುತ್ತೆ. ಬಟ್ 100% ಪ್ರೂಫು ಇಲ್ಲ, ಅದು ಸಾಧ್ಯನೇ ಇಲ್ಲ. ಈಗಲ್ಲ, ಇನ್ನೊಂದು 3 ಇಯರ್ಸ್ ಬಿಟ್ಟು ಹೊಸ ಸೆಲ್ ಟೆಕ್ನಾಲಜಿ ಬಂದಮೇಲೆ ಅದು ಹೋಗುತ್ತೆ 0% ಫೈರು. ಬಟ್ ಈಗ ಒಂದು 2 ವರ್ಷ ಇಂಥದ್ದು ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆಗದೆ, ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಯಾರು ಇಲ್ಲಿ ಏನಂದರೆ ಬೆಂಕಿ ಹತ್ತಿದ್ರೆ ಹೆಲ್ತಿಗೆ ಇದಿರಲ್ಲ, ಯಾಕಂತ ಹೇಳಿದ್ರೆ ಎಲ್ಲೋ ಚಾರ್ಜಿಗೆ ಇಟ್ಟಾಗ ಅದು ಬ್ಲಾಸ್ಟ್ ಆಗುತ್ತೆ, ಜನ ಇಮಿಡಿಯೇಟ್ ಇಳ್ಕೊಬಿಡ್ತಾರೆ, ಇದೆಲ್ಲ ಇದೆ. ಸರ್, MNC ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರಿ, ಕೈ ತುಂಬ ಸಂಬಳ ಬರ್ತಿತ್ತು. ಸೊ ಈ ಕನಸು, ಅದೇ ಈ ಪ್ರಾಜೆಕ್ಟಿಗೆ ಯಾಕೆ ಕೈ ಹಾಕಿದ್ರಿ, ಅಂದರೆ ಇದ್ರ ಕನಸಿನ ಹಿಂದಿನ ಶ್ರಮ ಏನು, ಅದ್ರ ಬಗ್ಗೆ ಹೇಳೋದಾದ್ರೆ? ಓಕೆ, ಆ್ಯಕ್ಚುಲಿ ನಂದು ಫ್ಯಾಮಿಲಿ ಬಂದು ಬಿಸ್ನೆಸ್ ಫ್ಯಾಮಿಲಿ. ಅಂದರೆ ನಾವು ತಂದೆಯವರೆಲ್ಲ ಹೋಟೆಲ್ ಬಿಸ್ನೆಸ್ಸಲ್ಲಿದ್ದರು, ಬೇರೆ ಬೇರೆ ಬಿಸ್ನೆಸ್ಸಲ್ಲಿದ್ದರು. ಅವಾಗ ಮುಂಚಿಂದ ಒಂದು ಇದಿತ್ತು ಬಿಸ್ನೆಸ್, ಅಂತ ನಾವು ನೋಡಿಕೊಂಡೇ ಬೆಳೆದಿದ್ದರಿಂದ ಯಾವಾಗಲೂ ಒಂದು ಆ ಸೀಟಲ್ಲಿ ಕುತ್ಕೊಳ್ಳೋದೊಂದು ಒಂದು ಫೀಲಿಂಗ್ ಇದ್ದೇ ಇರ್ತಿತ್ತು. ನಾನೇನು, ಯಾಕೆ ಮನೆಯಲ್ಲಿ ಹೇಳಿದ್ರು ಎಂಜಿನಿಯರಿಂಗ್ ಮಾಡಬೇಕಂತ, ಎಂಜಿನಿಯರ್ ಆದೆ.
ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಯಾವಾಗೂ ಒಂದು ವರ್ಕ್ ಮಾಡಬೇಕಾದ್ರೆ ಒಂದು ಫೀಲ್ ಇದ್ದೇ ಇತ್ತು. ದಿನ ಬೆಳಗ್ಗೆ ಇಲ್ಲ ನಾನು ಯಾರ್ದು ಕೆಳಗೆ ಕೆಲಸ ಮಾಡಬಾರ್ದು, ನಂದೇ ಮಾಡ್ಬೇಕಂತ ಅದು ಮುಂಚಿಂದ ಇತ್ತು. ಅದು ಸಣ್ಣ ಇರ್ಬೇಕಾದ್ರಿಂದ ಆ ಥಾಟ್ ಪ್ರಾಸೆಸ್ಸಲ್ಲೇ ಬೆಳೆದವನು. ಅದಾದಮೇಲೆ ಬರ್ತಾ ಬರ್ತಾ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಅಂದರೆ ನಾನು ಯಾವುದರಲ್ಲಿ ಚೆನ್ನಾಗಿದ್ದೀನಿ ಅದೇ ಮಾಡಬೇಕು. ಈಗ ನಾನು ಇದು ಬಿಟ್ಟು ಕ್ರಿಕೆಟ್ ಆಡೋಕ್ಕೆ ಹೋಗೋಕ್ಕಾಗಲ್ಲ. ಸೊ ನನಗೆ ಹೋಟೆಲ್ ಮಾಡೋಕ್ಕೆ ಅಂಥದ್ದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದು ನಂದು ಈ ಟೆಕ್ನಿಕಲ್ ಫೀಲ್ಡಲ್ಲಿ ಏನಾರು ಮಾಡಬೇಕಂತ ಇದ್ದಿತ್ತು. ಬಟ್ ಅದಕ್ಕೆ ಮೇಜರ್ ಬಂದು ಎಕ್ಸ್ಪೀರಿಯನ್ಸ್. ಸುಮ್ಮನೆ ಒಂದು 2 ವರ್ಷ ಕೆಲಸ ಮಾಡ್ಕೊಂಡು ಹೊರಗೆ ಬಂದು ಏನೋ ಮಾಡೋಕ್ಕೆ ಹೋಗಿ ಫ್ಲಾಪ್ ಆಗೋ ಬದಲು ತೊಗೊಂಡೆ, ನಂದೇ ಟೈಮ್ ತೊಗೊಂಡೆ. ಆಲ್ಮೋಸ್ಟ್ 16 ವರ್ಷ ವರ್ಕ್ ಮಾಡಿದ್ದೀನಿ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ. ಫೈನಲ್ ಆಯಿತು, ಒನ್ ಫೈನ್ ಡೇ ಇಮಿಡಿಯೇಟ್ ಡಿಸಿಷನ್, ಅದು ರಿಸೈನ್ ಮಾಡಿದೆ. ಆಂಟ್ರಪ್ರಿನರ್ ಆಗಲೇಬೇಕು. ಆವಾಗ ಒಂದು ಇದಿತ್ತು, ಬರೀ ಯೋಚನೆ ಮಾಡ್ತಾಯಿದ್ದೆ. 2010 ಯೋಚನೆ ಮಾಡ್ತಾಯಿದ್ದೆ, ಮಾಡಬೇಕು 5 ವರ್ಷ 6 ವರ್ಷ ಆಯ್ತು. ಆಮೇಲೆ ಅನಿಸ್ತಿಲ್ಲ, ಜಾಬ್ ಬಿಡೋ ತನಕ ನನಗೆ ಅದು ಇದು ಬರಲ್ಲ. ಜಾಬ್ ಬಿಟ್ಟು ಏನಂದ್ರೆ ಆ ಫೀಲ್ ಇದು ಬರಬೇಕು. ನಾವು ಒಂದು ಕಂಫರ್ಟ್ ಝೋನಲ್ಲಿ ಇದ್ಬಿಡ್ತೀವಿ, ಸ್ಯಾಲ್ರಿ ಬರುತ್ತೆ, ಆರಾಮಾಗಿದ್ದೀವಿ, ಏನೂ ತೊಂದರೆ ಇಲ್ಲ ಅಂತ. ಒಂದು ದಿವಸ ಹೊರಗೆ ಬಂದಮೇಲೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನಂತ. ಸೊ ಇಮಿಡಿಯೇಟ್ ರಿಸೈನ್ ಮಾಡಿದೆ, ಹೊರಗೆ ಬಂದೆ. ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದು ಎಷ್ಟು ಡಿಫಿಕಲ್ಟ್. ಯಾಕಂದರೆ ಒಂದು ಕಂಫರ್ಟ್ ಝೋನಲ್ಲಿ ಇದ್ಬಿಡ್ತೀವಿ, ಸ್ಯಾಲ್ರಿ ತೊಗೊಂಡು 31st ಬಂದರೆ ಸ್ಯಾಲ್ರಿ ಬರುತ್ತೆ, ಇಲ್ಲ ಆಗಲ್ಲ. 31st ಬಂದರೆ ಟೆನ್ಷನ್ ಶುರು ಆಗುತ್ತೆ, ಯಾಕಂದ್ರೆ ಸ್ಯಾಲ್ರಿ ಹೊರಗೆ ಹೋಗ್ಬೇಕು. ಮಾಡ್ತಾ ಇದ್ದಿತ್ತು. ಆದರೆ ಆ ಮೈಂಡ್ಸೆಟ್ ಇತ್ತು ಮುಂಚಿಂದ ಆಂಟ್ರಪ್ರಿನರ್ ಆಗಬೇಕಂತ. ಅಂದರೆ ಜಾಬ್ ನಾವು ಕ್ರಿಯೇಟ್ ಮಾಡಬೇಕು ಬಿಟ್ಟರೆ. ಆಮೇಲೆ ಇನ್ನೊಂದು ಬಂದು ಮೇಜರ್ ಮೋಟಿವೇಶನ್ ಬಂದು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ, ಪ್ರಾಕ್ಟಿಕಲ್ ಹೇಳಬೇಕಂದ್ರೆ 2014 ನಮ್ಮ ಇವರು ಮೋದಿಜಿ ಬಂದಾದಮೇಲೆ ಅವರು ಆತ್ಮನಿರ್ಭರ್ ಭಾರತ್ ಅಂತೇಳಿ ಕಾನ್ಸೆಪ್ಟ್ಸ್ ಅವ್ರು 2014 ಬಂದರು. 15 ಆತ್ಮನಿರ್ಭರ್ ಭಾರತ್ ಅಂತ ಅದು ನನಗೆ ಸ್ವಲ್ಪ ಮೋಟಿವೇಟ್ ಮಾಡಿದೆ. ಆತ್ಮನಿರ್ಭರ್ ಭಾರತ್ ಅಂತ ಹೇಳಿದ್ರೇನು, ನಮ್ಮಲ್ಲಿ ಎಲ್ಲ ಈಗ ಇಂಪೋರ್ಟ್ಸ್ ಆಗ್ತವೆ, ನಮ್ಮಲ್ಲಿ ಜಾಬ್ಸ್ ಕ್ರಿಯೇಟ್ ಮಾಡಬೇಕು, ಹೆಂಗೆ ಆಂಟ್ರಪ್ರಿನರ್ಸ್ ಹೊರಗೆ ಬರಬೇಕಂತ ಅವ್ರದ್ದೊಂದು ಕಾನ್ಸೆಪ್ಟ್ ಇತ್ತು. ಅದು ಸ್ವಲ್ಪ ಇಗ್ನೈಟ್ ಮಾಡ್ತಾನೆ. ಅದಾದಮೇಲೆ ಅಲ್ಲಿಂದ ಆ್ಯಕ್ಚುಲ್ ಪ್ಲ್ಯಾನ್ ಶುರು ಆಯಿತು 2016. ಅದು ಆಗಿ ಅವ್ರದ್ದು 1.5 ವರ್ಷ ಆದಮೇಲೆ ನಾನು ಇಮಿಡಿಯೇಟ್ ರಿಸೈನ್ ಮಾಡಿ ಹೊರಗೆ ಬಂದು ಎಲೈಟ್ ಸ್ಟಾರ್ಟ್ ಮಾಡಿದೆ. ಅಗೇನ್ ಅದರ ಡಿಫಿಕಲ್ಟಿ, ಫ್ಲಾಪ್, ಮತ್ತು ಜಾಬ್, ಮತ್ತು ಈಗ ಸೆಕೆಂಡ್ ಕಂಪ್ನಿ. ಸೊ ಈಗ ಈ ಝೋನ್ ಬೈಕಿಂದ ಎಲೆಕ್ಟ್ರಿಕಲ್ ಬೈಕ್ ಇದೆಯಲ್ಲ, ಸೊ ಇದ್ರದ್ದು ಪ್ರೈಸ್ ಅಂದರೆ ಬೇಸಿಕ್ ಪ್ರೈಸ್ ಹೆಂಗೆ, ಅದು ಲೋನ್ ಸಿಸ್ಟಮಿಂಗು, ಸೊ ಅದ್ರ ಬಗ್ಗೆ ಗ್ರಾಹಕರಿಗೆ ಹೇಳೋದಾದರೆ ಸರ್. ಓಕೆ, ಈ ಝೋನ್ ಸ್ಟಾರ್ಟ್ ಮಾಡೋದು ಇನ್ನೊಂದು ಮೂಲ ಉದ್ದೇಶ ಅಂತ ಹೇಳಿದ್ರೆ, ನಾನೊಂದು ಬೇಸಿಕಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರ್ತೇನೆ. ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್. ಸೊ ಅವ್ರದ್ದು ನಾಡಿ ಮಿಡಿತ ಗೊತ್ತು ನನಗೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿದ ರಿಕ್ವೈರ್ಮೆಂಟ್ ಏನಂತ ಗೊತ್ತು. ಸೊ ಆ ಬೇಸಿಸ್ ಮೇಲೆ ಈ ಝೋನ್ ವೆಹಿಕಲ್ಸನ್ನು ನಾವು ಡಿಸೈನ್ ಮಾಡಿದ್ದೀವಿ. ಅಂದರೆ ಇವತ್ತಿನ ಎಲ್ಲ ವೆಹಿಕಲ್ಸ್ ನೋಡಿದ್ರೆ ಆಲ್ಮೋಸ್ಟ್ 1 lakh ರೇಂಜು, ಒಂದು ತುಂಬ ಪ್ರೀಮಿಯಂ ಸೆಗ್ಮೆಂಟ್ ಇರ್ತವೆ, ಇಲ್ಲ ತುಂಬ ಲೋ ಕ್ವಾಲಿಟಿ, ಲೋವರ್ ಇದೆ. ನಾವು ಮಿಡಲ್ ಕ್ಲಾಸ್ ರೇಂಜಿಗೆ ಕೊಡಬೇಕಂತೇಳಿ ವಿದಿನ್ 1 lakh, ಬಟ್ ಅಬೌವ್ ಅಷ್ಟು ಚೀಪ್ ಅಲ್ಲ, ಅಷ್ಟು ಪ್ರೀಮಿಯಮ್ ಅಲ್ಲ. ಆ ಇದರಲ್ಲಿ ಡಿಸೈನ್ ಮಾಡಿದ್ದು ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ, ಅವ್ರಿಗೊಂದು ಒಳ್ಳೆ ರೇಂಜು, ಸ್ವಲ್ಪ ಸೇಫರ್ ವೆಹಿಕಲ್ ಕೊಡಬೇಕಂತ. ಯಾಕಂದರೆ ನಮ್ಮದು ಮೇಜರ್ ಪಾಪ್ಯುಲೇಷನ್ ಬಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ನಮ್ಮ ದೇಶದಲ್ಲಿ. 21 to 23 ಕೋಟಿ 2 ವೀಲರ್ಸ್ ಇದ್ದಾವೆ. ಅದರಲ್ಲಿ 80% ಬಂದು ಯೂಸ್ ಮಾಡೋದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ಈಗ ನಾನು ಯೂಸ್ ಮಾಡ್ತೀನಿ, ನೀವು ಯೂಸ್ ಮಾಡ್ಬೋದು. ಸೊ ಅವ್ರಿಗೆಲ್ಲ ಒಂದು ರೀಚ್ ಆಗಲಿ ಅಂಥೇಳಿ ಒಂದು ಒಳ್ಳೆ ಇದು, ಅಂದರೆ ಚೆನ್ನಾಗಿ ಗುಡ್ ಲುಕಿಂಗ್ ಇರಬೇಕು, ಅಫೋರ್ಡಬಲ್ ವೆಹಿಕಲ್, ಪಾಕೆಟ್ ಫ್ರೆಂಡ್ಲಿ, ಸೊ ಒಳ್ಳೆ ರೇಂಜ್ ಕೊಡೋಂಥದ್ದು, ಒಂದು ಸ್ವಲ್ಪ ಕ್ವಾಲಿಟಿ ವೈಸು ಸ್ಟ್ಯಾಂಡರ್ಡ್ ವೆಹಿಕಲ್. ಈ ಕಾನ್ಸೆಪ್ಟನ್ನೇ ನಾವು ಇದು ಮಾಡ್ತಿರೋದು, ಡಿಸೈನ್ ಮಾಡ್ತಿರೋದು. ತುಂಬ ಪ್ರೀಮಿಯಂ ಸೆಗ್ಮೆಂಟಿಗೆ ಹೋಗೋದಲ್ಲ, ತುಂಬ ಲೋ ಕ್ವಾಲಿಟಿಗೆ ಹೋಗೋದಲ್ಲ, ಮಿಡಲ್ ಕ್ಲಾಸ್ ಇದು ಕಸ್ಟಮರ್ಸಿಗೆ ಟಾರ್ಗೆಟ್ ಮಾಡಿ ನಮ್ಮ ಈಸೊಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿರೋದು. ಸರ್, ಈಗ ಮಾರ್ಕೆಟಿಗೆ ಒಳ್ಳೆಯದೊಂದು ಪ್ರಾಡಕ್ಟ್ ಕಂಪ್ನಿಯನ್ನು ಹೊರಗೆ ತಂದಿದ್ದೀರಾ. ಈಗ ಮಾರ್ಕೆಟಿಗೆ ಆಲ್ರೆಡಿ ಹೊರಗೆ ಬಿದ್ದಿದೆ. ಸೊ ಒಂದು ಒಳ್ಳೆ ಲೆವೆಲ್ಗಾಗಿ ಗುರುತಿಸ್ಕೊಂಡಿದೆ. ಸೊ ಇದನ್ನು ಜನರಿಗೆ ಯಾವ ರೀತಿ ರೀಚ್ ಮಾಡ್ತಾರೆ, ಮಾರ್ಕೆಟಿಂಗ್ ಏನು ಸ್ಟ್ರಾಟಜಿಕ್ ಇದೆ ಸರ್? ಓಕೆ, ಈಸೊನ್ ಸ್ಟಾರ್ಟ್ ಆಗಿ 2 ವರ್ಷ ಆಯ್ತು. ನಾವೀಗ 2 ವರ್ಷ 2 ತಿಂಗಳಾಯ್ತು. ಈಗ 2022 ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆ ಕಾನ್ಸೆಪ್ಟ್. ಕಂಪ್ನಿ ರಿಜಿಸ್ಟರ್ ಮಾಡಿ, ಪ್ರಾಡಕ್ಟ್ ಯಾವ್ಯಾವ ಡೆವಲಪ್ ಮಾಡಬೇಕಿದೆಲ್ಲ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ 2 ವರ್ಷ ತೊಗೊಳುತ್ತೆ ನಮಗೆ ಲಾಂಚ್ ಮಾಡೋಕ್ಕೆ. ನಮ್ಮದು ಫಸ್ಟ್ ಮಾಡೆಲ್ ಈಗ 2 ಮಾಡೆಲ್ ಲಾಂಚ್ ಆಗಿದೆ. ಇನ್ನು 2 ಮಾಡೆಲ್ ಫೈನಲ್ ಡಿಸೈನಿಂಗ್ ಸ್ಟೇಜಲ್ಲಿದೆ. ಈಗ 2 ಮಾಡೆಲ್ ನಾವೀಗ ರೀಚ್ ಮಾಡಬೇಕಂದ್ರೆ ನಮ್ಮದೇ ಓನ್ ಸರ್ವಿಸ್ ಅಥವಾ ನಮ್ಮದೇ ಓನ್ ಡೀಲರ್ಶಿಪ್ ನೆಟ್ವರ್ಕ್ ಆಗಲ್ಲ. ಯಾಕಂದರೆ ಈಸೊಂದು ಓನ್ ಡೀಲರ್ಶಿಪ್ ನೆಟ್ವರ್ಕ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ಇನ್ನೊಂದು ವರ್ಷ, 1.5 ವರ್ಷ ತೊಗೊಳುತ್ತೆ. ಈಗೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ 2 ಮಾಡೆಲ್ ಅಥವಾ ಈಗ 3 ಮಾಡೆಲ್ ಏನು ರೆಡಿ ಆಗ್ತಾ ಇದೆ, ಅದನ್ನು ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಮಲ್ಟಿ ಬ್ರ್ಯಾಂಡ್ ನೆಟ್ವರ್ಕ್ ಇದ್ದಾವೆ, ಪ್ರತಿ ತಾಲೂಕಲ್ಲೂ ಇದೆ. ಈಗ ಇದು ಅಂದರೆ ಮಲ್ಟಿ ಬ್ರ್ಯಾಂಡ್ ನೆಟ್ವರ್ಕ್ ಅಂದರೆ ಬೇರೆ ಬೇರೆ ಮಾಡೆಲ್ಸನ್ನೆಲ್ಲ ಇಟ್ಟು ಇದು ಮಾಡ್ತಾರಲ್ಲ, ಅವ್ರ ಥ್ರೂ ಸೇಲ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ 12 ರಿಂದ 13 ಡೀಲರ್ಸ್ ನಮ್ಮ ವೆಹಿಕಲ್ಸನ್ನು ಸೇಲ್ ಮಾಡ್ತಾ ಇದ್ದಾರೆ. ಆಮೇಲೆ ಚೆನ್ನೈಗೆ ಹೋಗಿದೆ, ಮಧುರೈ, ಹೈದರಾಬಾದ್ ಹೋಗ್ತಾ ಇದೆ, ಡೆಲ್ಲಿಗೆ ಹೋಗ್ತಾ ಇದೆ, ಕೋಲ್ಕತ್ತಾದಲ್ಲಿ ನಮ್ಮೊಬ್ಬರು ಪರಿಚಯದವರು ಅವರು ಕಂಪ್ಲೀಟ್ ನಾರ್ತ್ ಈಸ್ಟನ್ನು ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ಇದ್ದಾರೆ. ಸೊ ಈ ರೀತಿಯಲ್ಲಿ ಅಂದರೆ ನಮ್ಮ ಪರಿಚಯ ಇರೋರ ಥ್ರೂ. ಆಮೇಲೆ ಮೊನ್ನೆ ಬಂದು ನನ್ನ ಕಸಿನ್ಸ್ ಎಲ್ಲ ಹೇಳಿದ್ರು, ಇಲ್ಲಿ ಸಿರ್ಸಿಯಲ್ಲಿ ಇಷ್ಟು ಜನ ಸೇರ್ತಾರೆ,
ಒಂದು ಯಾಕಲ್ಲಿ ಇದು ಮಾಡಬಾರ್ದು, ನಮ್ದೊಂದು ಪ್ರಮೋಷನಲ್ ಇವೆಂಟ್ ಇಡಬಾರ್ದು. ಸಡನ್ ಒಂದು ಪ್ಲಾನ್ ಆಯಿತು. ಮೊನ್ನೆ ಸಿರ್ಸಿ ಜಾತ್ರೆಯಲ್ಲಿ ತನಕ ನಮ್ದೊಂದು ಪ್ರಮೋಷನಲ್ ಇವೆಂಟ್ ಇಟ್ಟಿದ್ವಿ, ಒಂದು ಆಫೀಸ್ ಮಾಡಿ ಎಲ್ಲ ವೆಹಿಕಲ್ಸ್ ಡಿಸ್ಪ್ಲೇ ಮಾಡಿ, ಲಕ್ಕಿ ಡಿಪ್ ಅಂತ ಮಾಡಿದ್ವಿ, ಜನರಿಗೊಂದು ವೆಹಿಕಲ್ಸ್ ಹೋಗಲಿ ಅಂತ. ಜನರ ರೆಸ್ಪಾನ್ಸ್ ಅಮೇಝಿಂಗ್, ಚೆನ್ನಾಗಿತ್ತು. ಎಲ್ಲ ಅಷ್ಟು ಜನರಿಗೆ ಒಂದೇ ಶಾರ್ಟಲ್ಲಿ ರೀಚ್ ಆಯಿತು. ಸೊ ಇದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನೇ. ಈಗ ಅದರಿಂದ ನಮಗೆಲ್ಲ ನೆಟ್ವರ್ಕ್ ಸಿಕ್ತು ಸ್ವಲ್ಪ ಉತ್ತರ ಕನ್ನಡದಲ್ಲಿ. ಈಗ ನಾವು ಎಲ್ಲೆಲ್ಲ ಮಾಡಿದ್ರು ನಮ್ಮದು ಬೇಸ್ ಬಂದು ಉತ್ತರ ಕನ್ನಡ ಅಲ್ವಾ. ಸೊ ಇಲ್ಲೂ ಒಂದು ನಮ್ಮ ನೆಟ್ವರ್ಕ್ ಇರಲಿ ಅಂತ ಈಗ ನಾಡ್ದು ಸಾಗರದಲ್ಲಿ ಒಂದು ಪ್ಲೇಸ್ ನೋಡಿದ್ದೀವಿ, ನಮ್ಮವರೇ ಒಂದು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿರ್ಸಿಯಲ್ಲಿ ಇವತ್ತೊಂದು ಇದಿದೆ, ಅವ್ರ ಜೊತೆ ಡಿಸ್ಕಷನ್ ನಡೀತಾ ಇದೆ. ಸೊ ಹೀಗೆ ಒಂದೊಂದೇ ಒಬ್ಬರದೇ ಬಿಲ್ಡ್ ಮಾಡ್ತಾ ಇದ್ದೀವಿ. ಈಗ ಒನ್ ಮ್ಯಾನ್ ಶೋ ಇದು, ನಾವೇ ಎಲ್ಲ ಮಾಡ್ತಾ ಇದ್ದೀವಿ. ಗ್ರಾಸ್ ರೂಟ್ ಲೆವೆಲಲ್ಲಿ ಹೋಗಿ ನಾವೇ ಖುದ್ದು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಮುಂದೆ ಡೇಸ್ ಅಂದರೆ ಚೆನ್ನಾಗಿ ಕಂಪ್ನಿ ನಡೀತು ಅಂತ ಹೇಳಿದ್ರೆ ಸಪ್ರೇಟ್ ಮಾರ್ಕೆಟಿಂಗ್ ಟೀಮ್ ಬಂದು ಎಲ್ಲ ಕಡೆ ಸ್ಪ್ರೆಡ್ ಆಗುವಂಥ ಈವೆಂಟ್ಸ್ ಮಾಡ್ತೀವಿ. ಇದೆಲ್ಲ ಇದೆ. ಅಂದರೆ ನಮ್ಮದು ಬೇಸಿಕ್ ಟಾರ್ಗೆಟ್ ಬಂದು ಮಿಡಲ್ ಕ್ಲಾಸ್. ಸೊ ಅವ್ರಿಗೆ ಏನೇನು ರೀಚ್ ಆಗಬೇಕು ಅದು ಸಣ್ಣ ಪುಟ್ಟ ಸ್ಟ್ರಾಟಜಿಯಲ್ಲೇ ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಹೋಗಿ ರೀಚ್ ಮಾಡೋಂಥದ್ದು ಪ್ರಯತ್ನ ಪಡ್ತಾ ಇದ್ದೀವಿ. ಓಕೆ ಸರ್. ಈಗ ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟು ಬ್ರಾಂಚ್ಗಳನ್ನ ಓಪನ್ ಮಾಡ್ಬೋದು ಸರ್? ಓಪನ್ ಪ್ಲಾನಿಂಗ್ ಇದೆ ಸರ್ ನಿಮ್ಮದು? ಒಂದು ಮೋಸ್ಟ್ಲಿ ಮೂರು ಅಂದರೆ ಈಗ ಇಷ್ಟು 11 ತಾಲೂಕಿದೆ, ಒಂದು 3 ಇದ್ದರೆ ನಾವು ಒಂದು ಕಡೆ ಈಗ ಭಟ್ಕಳದಲ್ಲಿ ಒಂದು ಮಾಡಿದ್ರೆ ಒಂದು ಹೊನ್ನಾವರ ಕುಮಟಾ ತನಕ ರೀಚ್ ಮಾಡ್ಬೋದು. ಸಿರ್ಸಿಯಲ್ಲಾದರೆ ಸಿದ್ದಾಪುರ, ಈ ಕಡೆ ಸ್ವಲ್ಪ ಕೆಳಗೆ ಕುಮಟಾ, ಆ ಥರ ಪ್ಲ್ಯಾನ್ ಇದೆ. ಓಕೆ ಸರ್. ನರೇಂದ್ರ ಮೋದಿ ಅವ್ರದ್ದು ಆತ್ಮನಿರ್ಭರ ಭಾರತ ಯೋಜನೆಯಿಂದ ಪ್ರೇರಣೆ ಪಡ್ಕೊಂಡು ಒಂದು ಕಂಪ್ನಿ ಕಟ್ಟಿದ್ರಿ. ಸೊ ಆ ಕಂಪ್ನಿ ಕಟ್ಕೊಂಡಿಂದ ಕಡೆಗೂ ಮೋದಿಯವರು ಒಂದು ಲಕ್ಷದ್ವೀಪಕ್ಕೆ ಹೋದಾಗ ಒಂದು ಮಹತ್ವದ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಸೊ ಆ ನಿರ್ಧಾರ ಕೈಗೊಂಡಾದ್ಮೇಲೆ ಸೊ ನಿಮ್ಮದು ಅಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಏನು ನೀವು ತಯಾರಿಸಿರುವಂಥ ಈಜೋನ್ ಎಲೆಕ್ಟ್ರಿಕಲ್ ವೆಹಿಕಲ್ ಲಕ್ಷದ್ವೀಪಕ್ಕೆ ಹೋಗಿ ಬಂತು. ಸೊ ಅದರದ್ದು ಹ್ಯೂಜ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಓಕೆ, ಅದೇ ಈ ಜರ್ನಿ ಎಲ್ಲೋ ಒಂದು ನಾವು ಇಂಟರ್ ಕನೆಕ್ಟ್ ಆಗಿರ್ತೀವಿ. ಅಂದರೆ ನನ್ನ ಮುಂಚೆ ಪ್ಲ್ಯಾನ್ ಇದ್ದರೂ ಅದೊಂದು ಇಗ್ನೈಟ್ ಆಯಿತು. ಅವರು 2014-15 ಅದು ನಂಗೆ ಇನ್ನೂ ನೆನಪಿದೆ. 2015 ಮೋದಿಯವರು ಆತ್ಮನಿರ್ಭರ್ ಭಾರತ್ ಇದಾಗಬೇಕು, ಅಂದರೆ ನಮ್ಮ ಆಂಟ್ರಪ್ರಿನರ್ಸ್ ಬರಬೇಕು ಅಂತ ಅದು ನನಗೆ ಇಗ್ನೈಟ್ ಮಾಡಿದ್ದು. ನಾನು ಅದು 1 ವರ್ಷ ಆದಮೇಲೆ ನಾನು ಜಾಬ್ ಬಿಟ್ಟು ಸ್ಟಾರ್ಟ್ ಮಾಡಿದೆ. ಬಟ್ ಆ ಸ್ಟಾರ್ಟ್ ಮಾಡಿದ ಇನ್ಸ್ಪಿರೇಷನ್ ನನಗೆ ಇವತ್ತು ಲಕ್ಷದ್ವೀಪಿಗೆ ಹೋಗುತ್ತಂತ ಅವತ್ತು ಕನಸಿಲ್ಲಾಗಿತ್ತು. ಅಂದರೆ ಓಕೆ ಸ್ಟಾರ್ಟ್ ಮಾಡಿದೆ ಅವ್ರ ಇನ್ಸ್ಪಿರೇಷನಿಂದ. ಬಟ್ ಮೊನ್ನೆ ಆ ಕನೆಕ್ಷನ್ 8 ವರ್ಷ ಆದಮೇಲೆ, ಆಲ್ಮೋಸ್ಟ್ 8 ವರ್ಷ ಆದಮೇಲೆ ಅವ್ರದ್ದೊಂದು ವಿಸಿಟು ನಮ್ಮ ವೆಹಿಕಲಲ್ಲಿ ಹೋಗಿ ರೀಚ್ ಆಗಿ ಮಾಡಿದೆ ಎಲ್ಲಿ ಲಕ್ಷದ್ವೀಪಿಗೆ. ಅಂದರೆ ಯಾವುದೇ ಒಂದು ಇನ್ಸ್ಪಿರೇಷನ್ನು ಅದು ಫೈನಲ್ ರಿಸಲ್ಟ್ ಕೊಡುತ್ತೆ. ಈಗ ಅವರು ಆತ್ಮನಿರ್ಭರ್ ಭಾರತ್ ಅಂದರೆ ಈಗ ನಾನು ಸ್ವಲ್ಪ ಪಾರ್ಟ್ಸ್ ನಾವು ಇಂಪೋರ್ಟು ಮಾಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ನಾವು ಅದಕ್ಕೂ ಟ್ರೈ ಮಾಡ್ತಾ ಇದ್ದೀವಿ. ಈಗ ನಮಗೆ ಫಂಡ್ ಅಂದರೆ ಇನ್ವೆಸ್ಟರ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಸ್ವಲ್ಪ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಬಂದಮೇಲೆ, ಯಾಕಂದರೆ ಈಗೆಲ್ಲ ನಾವೇ ನಮ್ಮ ಓನ್ ದುಡ್ಡು ಹಾಕಿ ಸ್ಟಾರ್ಟ್ ಮಾಡಿರೋ ಕಂಪ್ನಿ. ಈಗ ಇನ್ವೆಸ್ಟ್ಮೆಂಟ್ ಬಂದಮೇಲೆ ನಾವು ಅದು ಒಂದು ಮಾಡ್ಬೇಕು. ನನಗೆ ಅದೊಂದು ಕನಸಿದೆ. ಈಗ ಆತ್ಮನಿರ್ಭರ್ ಭಾರತ್ ಅಂದರೆ ಕಂಪನಿ ಸ್ಟಾರ್ಟ್ ಆಯಿತು. ಬಟ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಕಂಪ್ಲೀಟ್ ಇಲ್ಲೇ ಮಾಡಬೇಕು, ಲೋಕಲೈಸ್ ಮಾಡಬೇಕು ಅನ್ನೋದು ಅದು ಒಂದಿದೆ, ಕನಸಿದೆ. ಅದನ್ನೂ ಮಾಡಬೇಕು. ಓಕೆ, ಇದೊಂದು ಖುಷಿ. ಅಂದರೆ ಲಕ್ಷದ್ವೀಪಿಗೆ ಹೋಗಿದ್ದು ತುಂಬ ಖುಷಿ. ಆಮೇಲೆ ಇನ್ನು ಅಲ್ಲಿ ನೋಡ್ಕೊಂಡು ಮತ್ತೆ ಸ್ವಲ್ಪ ಡಿಮಾಂಡ್ ಬಂದು ಬೇರೆ ಕಡೆಯಿಂದ ಈಗ ನಮಗೆ ಮೊನ್ನೆ ನನ್ನ ಕನೆಕ್ಷನ್ ಥ್ರೂ ಒಬ್ಬರು ಇವರು ಆಫ್ರಿಕನ್ ಸಿಟಿಸನ್ ಒಬ್ಬರು ಕನೆಕ್ಟ್ ಆದರು. ಅವ್ರು ಬರ್ತಾ ಇದ್ದಾರೆ ನೆಕ್ಸ್ಟ್ ವೀಕ್ ನಮ್ಮ ಕಂಪ್ನಿಗೆ ಬರ್ತಾ ಇದ್ದಾರೆ. ಅವರು ಅಲ್ಲಿ ಆಫ್ರಿಕನ್ ಕಂಟ್ರೀಸಿಗೆ ನಮ್ಮ ವೆಹಿಕಲನ್ನು ಇಂಪೋರ್ಟ್ ಮಾಡಬೇಕು, ಅವ್ರು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಂತ ನೆಕ್ಸ್ಟ್ ಮಂತ್ ಬರ್ತಾ ಇದ್ದಾರೆ ಇಲ್ಲಿ. ಸೊ ಇವೆಲ್ಲ ಒಂದು ಸಕ್ಸಸ್ಸು. ಬಟ್ ಇನ್ನೂ ಆ ಲೆವೆಲ್ ರೀಚ್ ಆಗಿಲ್ಲ ನಾವು. ಜಸ್ಟ್ ಇದೊಂದು ಬಡ್ಡಿಂಗ್ ಕಂಪ್ನಿ, ಸ್ಟಾರ್ಟಪ್. ಇನ್ನೂ ತುಂಬ ಹೋಗೋದಿದೆ. ನೆಕ್ಸ್ಟ್ 30 years ಪ್ಲ್ಯಾನ್ ಮಾಡಿ ಕೂತಿದ್ದೀವಿ. ಸರ್, ಈ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಯಶಸ್ಸು ಕೂಡ ಪಡೆದ್ರಿ. ಸೊ ಈಗ ಇವತ್ತಿನ ಯುವಕರು ಏನಾದರೂ ಒಂದು ಸಕ್ಸಸ್ ಮಾಡಬೇಕಂದ್ರೆ ನಿಮ್ಮ ಥರನೇ ಏನಾದರೂ ಸಾಧನೆ ಮಾಡಬೇಕಂದ್ರೆ, ಅಥವಾ ಕೆಲವೊಂದಿಷ್ಟು ಯುವಕರು ಕೂಡ ನಿಮ್ಮಿಂದಲೂ ಕೂಡ ಪ್ರೇರಣೆ ಆಗ್ಬೋದು. ಸೊ ಅಂಥ ಯುವಕರಿಗೆ ಏನೇನು ಸಜೆಷನ್ ಕೊಡ್ತೀರಾ ಸರ್ ನೀವು? ಓಕೆ, ಫಸ್ಟ್ ಇದು ಯಶಸ್ಸು ಪಡೆದಿದ್ದೀವಿ ಅಂತಂದ್ರೆ ಇಲ್ಲ, ಇದು ಜರ್ನಿ. ಇದು ನೆವರ್ ಎಂಡಿಂಗ್ ಸ್ಟೋರಿ. ಅಂದರೆ ಇನ್ನೂ ಸಕ್ಸಸ್ ಪಡೆದಿಲ್ಲ, ಅಂದರೆ ಇದು ಜರ್ನಿ ಇದೆ ಅಷ್ಟೇ, ಜರ್ನಿ ಅಷ್ಟೇ. ಸೊ ಈಗ ಒಂದಂದರೆ ಯಂಗ್ ಜನ್ರೇಷನ್ಗೆ ಹೇಳಬೇಕಂತ ಹೇಳಿದ್ರೆ, ಈಗ ನಾವು ಆಲ್ರೆಡಿ ಆ ಫೇಸಿಂದ ಬಂದಿದ್ದರಿಂದ ಫಸ್ಟು ನಾನು ಇಂಜಿನಿಯರಿಂಗ್ ಮುಗಿಸಿದಾಗ ನಾನು ಒಂಥರ ಹೀಗೆ ಕ್ಯಾಶುವಲ್, ಅಷ್ಟು ಸೀರಿಯಸ್ ಇಲ್ಲ. ಮನೆಯಲ್ಲಿ ನಮ್ಮ ತಂದೆ ಯಾವಾಗೂ ಬೈಯೋರು, ಏನಾದರೂ ಮಾಡಪ್ಪ ಜೀವನದಲ್ಲಿ. ಇದು ನಾನು ಅವಾಗ ಬಿಸ್ನೆಸ್ ಅಂತ ಹೇಳ್ತಾ ಇದ್ದೆ. ಇಲ್ಲ ನೀನು ಫಸ್ಟ್ ಜಾಬ್ ಮಾಡು ಅಂತ ನನಗೆ ಓಡಿಸಿದ್ರು ಮುಂಬೈಗೆ. ನಾನು ಅವಾಗ ಮನೆಯಲ್ಲೆಲ್ಲ ಆ್ಯಕ್ಚುಲಿ ಜಗಳ ಮಾಡ್ಕೊಂಡು ಹೋಗಿದ್ದು ಮುಂಬೈಗೆ. ಸೊ ಫಸ್ಟ್ ಬೇಸಿಕ್ಲಿ ಪ್ರಾಬ್ಲಮ್ ಬರೋದೇನೆಂದರೆ ಊಟ. ನಮಗೆ ಇಲ್ಲಿ ಏನಂದರೆ ಮನೇಲಿ ಆರಾಮಾಗಿ ಕಂಫರ್ಟಬಲ್ ಊಟ ಸಿಗುತ್ತೆ. ನಾವು ಫಸ್ಟ್ ಬೇರೆ ಊರಿಗೆ ಹೋದಾಗ ನಮಗೆ ಮೇನ್ ಪ್ರಾಬ್ಲಮ್ ಬರೋದೇ ಸ್ಟಾರ್ಟ್ ಆಗೋದೇ ಊಟದಿಂದ. ಯಾಕಂದ್ರೆ ನಾವೆಲ್ಲ ಬೇರೆ ಕಡೆ ಹೋಗಿ ಲ್ಯಾಂಡ್ ಆದಾಗ ನಮಗೆ ಸ್ಟಾರ್ಟ್ ಆಗೋದೇ ಊಟದ ಪ್ರಾಬ್ಲಮಿಂದ. ಇಳಿಯೋದೆಲ್ಲ ನಮ್ಗೆ ಎಷ್ಟೋ ಜನ ವಾಪಸ್ ಬಂದಾಗ ನಾನು ಊರು ಹುಡುಗರೆಲ್ಲ ವಾಪಸ್ ಬರ್ತಾರೆ, ಏನು ಸೆಟ್ ಆಗಿಲ್ಲ ಕೇಳಿದ್ರೆ ಎಲ್ಲ ಊಟ ಸೆಟ್ ಆಗಿಲ್ಲ. ಫಸ್ಟ್ ಸೆಟ್ ಆಗಬೇಕು ಊಟ ಸೆಟ್ ಆಗಿಲ್ಲ ಅಂದ್ರೆ ಏನೂ ಸೆಟ್ ಆಗಲ್ಲ. ಸೊ ಮೇಯ್ನ್ ಅದು. ಅಂದರೆ ಮತ್ತು ಎಜುಕೇಟೆಡ್ ಜನರಿಗೆ ನಾನು ಹೇಳೋದು, ಎಜುಕೇಟೆಡ್ ಯಂಗ್ಸ್ಟರ್ಸಿಗೆ ಹೇಳೋದೇನೆಂದರೆ ಊರು ಬಿಟ್ಟು ಹೊರಗೆ ಹೋಗ್ಬೇಕು. ಆವಾಗ ಸ್ವಲ್ಪ ಜೀವನದ ಕಷ್ಟ ಗೊತ್ತಾಗುತ್ತೆ. ಮನೆಯಲ್ಲಿ ಕಂಫರ್ಟ್ ಝೋನಲ್ಲಿ ಇರೋಕ್ಕಿಂತ ಫಸ್ಟು ಇಮ್ಮಿಡಿಯೇಟ್ ನಿಮ್ಮದು ಡಿಗ್ರಿ ಅಥವಾ ಏನಾದರೂ ಮಾಡಿ ಮುಂದೆ ಕನಸಿದ್ರೆ ಇಮ್ಮಿಡಿಯೇಟ್ ಊರಿಂದ ಹೊರಗೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಬೇರೆಯವ್ರ ಅಂಡ್ರೆ ಕೆಲಸ ಮಾಡೋಕ್ಕೆ ಶುರುವಾದಾಗ ಅಲ್ಲಿ ಗೊತ್ತಾಗುತ್ತೆ ಅವ್ರದ್ದು ಹತ್ರ ಬೇಯಿಸ್ಕೋಬೇಕು,
ಎಲ್ಲ ಆಡ್ ಜಾಬ್ಸ್ ಮಾಡಬೇಕು, ಕಷ್ಟ, ಊಟ ಸರಿಯಾಗಿ ಸಿಗಲ್ಲ, ಉಳಿಯೋಕ್ಕೆ ಸ್ಟೇ ಸರಿ ಇರಲ್ಲ. ಮನೇಲಿ ಒಂದು ಕಂಫರ್ಟ್ ಝೋನಿಂದ ಫಸ್ಟ್ ಹೊರಗೆ ಬಂದು ಬೇರೆ ಕಡೆ ಹೋಗಿ, ಮತ್ತು ಟೈಮ್ ಬೆಳಿಗ್ಗೆ 9ರಿಂದ 10 ಸಂಜೆ 5 ಗಂಟೆ ಜಾಬು ಅದು ಇದನ್ನು ನೋಡಬಾರ್ದು. ಮುಂದೆ ಅದು ಇದೇ ಇಂಡಸ್ಟ್ರಿಯಲಿಸ್ಟ್ ಆಗಬೇಕಾ ಅಥವಾ ದೊಡ್ಡ ಲೆವೆಲಿಗೆ ಹೋಗ್ಬೇಕಂತಂದರೆ ಟೈಮ್ ನೋಡಿದಾಗ ಕೆಲಸ ಮಾಡಬೇಕು, ಟೈಮೆಲ್ಲ ನೋಡಬಾರ್ದು. ನಾನು ಮೇಯ್ನ್ ನೋಡ್ತಿದ್ದೆ ಟೈಮ್. ನಾನು ವಾಚ್ ಕಟ್ಟಲ್ಲ ಯಾವತ್ತು. ನಾನು ಯಾವತ್ತು ಕಟ್ಟೋದು ಬಿಟ್ಟು ಆಲ್ಮೋಸ್ಟ್ ಮುಂಬೈಗೆ ಹೋದಾಗ ಕಟ್ಟೋದು ಬಿಟ್ಬಿಟ್ಟೆ. ಯಾಕಂದರೆ ವಾಚ್ ಇದ್ದಾಗ ನಾವು ಬರೀ ಹೀಗೆ ನೋಡ್ತಾ ಇರ್ತಿದ್ದೆ. ಅವಾಗ ಊಟ ಟೈಮ್ ಆಯಿತು, ಆಫೀಸ್ ಟೈಮ್ ಆಯಿತು, ಅವತ್ತಿಂದ ವಾಚ್ ಕಟ್ಟೋದು ಬಿಟ್ಟಿದ್ದೀನಿ. ಟೈಮ್ ಅನ್ನೋದು ಗೊತ್ತಾಗಬಾರ್ದು. ಹೌದು, ಟೈಮ್ ಗೀಮ್ ಅಂತ ಇರಲ್ಲ. ಸೊ ಒಂದು ಲೇಟ್ ಆಗುತ್ತೆ. ಯಾವುದು ಸಕ್ಸಸ್ ಓವರ್ನೈಟ್ ಸಿಗಲ್ಲ. ನಾನು ಬರೀ ಫಸ್ಟ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 16 ವರ್ಷ ಆಯ್ತು ನನಗೆ. ಸೆಕೆಂಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ 22 ವರ್ಷ ಆಯಿತು. ಸೊ ಟೈಮ್ ತೊಗೊಳುತ್ತೆ, ಸಿಕ್ಕಾಬಟ್ಟೆ ಟೈಮ್ ತೊಗೊಳುತ್ತೆ. ಬಟ್ ಒನ್ ಫೈಂಡ್ ಏನು ನಮ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಕರ್ಮ್ ಕರ್ ಫಲ್ಕಿ ಚಿಂತಾನ ಕರ, ಇಚ್ಛಾನ ಕರಲ್ಲ. ಅಂದರೆ ಇಚ್ಛೆ ಪಡಬೇಕು, ಬಟ್ ಚಿಂತೆ ಮಾಡಬಾರ್ದು. ಸೊ ಕೆಲಸ ಮಾಡ್ತಾ ಹೋಗ್ಬೇಕು, ಅದಕ್ಕೆ ರಿಸಲ್ಟ್ ಬಂದೇ ಬರುತ್ತೆ. ಲೇಟ್ ಆಗುತ್ತೆ. ಮತ್ತು ಪೇಷನ್ಸ್ ಸಿಕ್ಕಾಪಟ್ಟೆ ಬೇಕು. ಅಂದರೆ ಒಂದ್ಸರಿ ಫ್ರಸ್ಟ್ರೇಷನ್ಗೆ ಹೋಗ್ಬಿಡ್ತೀವಿ. ಈ ಬಿಸ್ನೆಸ್ ಎಲ್ಲ ಇದಾಗಲ್ಲ, ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿರಲ್ಲ, ರೆಂಟ್ ತುಂಬಬೇಕು, EMIs ತುಂಬಬೇಕು, ಫ್ಯಾಮಿಲಿನ ನೋಡ್ಕೋಬೇಕು, ಮಕ್ಕಳು ಸ್ಕೂಲ್ಸು, ಸೊ ಇವೆಲ್ಲ ಟೆನ್ಷನ್ಸ್ ಇದ್ದೇ ಇರ್ತವೆ. ಅದೆಲ್ಲ ಓವರ್ಕಮ್ ಮಾಡಿ ಸ್ಟ್ಯಾಂಡ್ ಆಗ್ತೀನಂತ ಫರ್ಮ್ ಮೈಂಡ್ ಮಾಡಿದಾಗ ಇದಾಗಿ. ಬಟ್ ಯಂಗ್ಸ್ಟರ್ಸ್ ಅಂದರೆ ಹೊರಗೆ ಹೋಗಿ ಕಷ್ಟಪಡ್ಬೇಕು ಫಸ್ಟ್. ಇಮಿಡಿಯೇಟ್ ಓಕೆ ಇವತ್ತು ಹೋಗ್ತೀನಿ 6 ತಿಂಗಳು ಕೆಲಸ ಮಾಡ್ತೀನಿ ಏನೋ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅದು ಸಕ್ಸಸ್ ಕಮ್ಮಿ. ಯಾಕಂದರೆ ಸಡನ್ ಸಕ್ಸಸ್ ಯಾವತ್ತೂ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಸ್ಟೆಪ್ ಬೈ ಸ್ಟೆಪ್, ಅಂದರೆ ವಾಪಸ್ ಬೀಳಬೇಕಾದ್ರೂ ಇನ್ನೊಂದು ಸ್ಟೆಪ್ಪಿಗೆ ಬಿದ್ದರೆ ಏನಾಗುತ್ತೆ ಅಂತ ಗೊತ್ತಿರೋಂಥ ಇದ್ದಿದ್ರೆ, ನಾಲೆಜ್ ಇದ್ದರೆ ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇಟ್ಕೊಂಡು ಈಝೋನ್ ಎಲೆಕ್ಟ್ರಿಕಲ್ ವೆಹಿಕಲ್ ನಿಮ್ಮ ಜರ್ನಿ ಬಗ್ಗೆ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.